ಕೊಡ್ಲಿಲ್ಲ, ಹೇಳಲಿಲ್ಲ, ಕೇಳಲಿಲ್ಲ ಅಂತ ಏನ್ ವಿಚಾರ ಮಾಡ್ತೀವಲ್ಲ, ಅವೆಲ್ಲ ನಮ್ಮ ಮನಸ್ಸಿಗೆ ಬರೋದೇ ಇಲ್ಲ. ಅವೆಲ್ಲ ಬರದೇ ಇದ್ದರೆ ಭಜನೆ ಮಾಡ್ತೀವಿ. ಭಜನೆ ಮಾಡಿದ್ರೆ ಆನಂದ ಸಿಗುತ್ತೆ. ಆನಂದ ಸಿಕ್ಕರೆ ಆರೋಗ್ಯ ಸಿಗುತ್ತೆ. ಆರೋಗ್ಯ ಸಿಕ್ಕರೆ ಯಾವಾಗಲೂ ನಗನಗ್ತಾ ಖುಷಿ ಖುಷಿಯಾಗಿ ಇರಬಹುದು. ಎಷ್ಟು ಉಪಯೋಗ ಇದೆ ನೋಡಿ. ಇದು ಒಳಗಡೆ ಇದೆ. ಇದು ನಾವು ಹೊರಗೆ ತರಬೇಕು. ಈಗ ಬೀಜದಲ್ಲಿ ಹೇಗೆ ಮರ ಇರುತ್ತೋ ಆ ತರ ಇದು ಆನಂದ ನಮ್ಮ ಒಳಗೆ ಇದೆ. ಅದನ್ನ ನಾವು ಹೊರಗೆ ತರಲಿಕ್ಕೆ ಪ್ರಯತ್ನ ಮಾಡಬೇಕು. ಇದು ಒಳಗಿದೆ ಅಂತ ನಮಗೆ ಗೊತ್ತಿಲ್ಲ, ನಾವು ಹೊರಗೆ ತರೋದು ಗೊತ್ತಿಲ್ಲ, ನಮಗೆ ಹಾಡೋದು ಗೊತ್ತಿಲ್ಲ. ಹೀಗಾಗಿ ಮುಚ್ಚಿ ಕುಂತಿದೆ. ಅದು ಬೆಂಕಿ ಬೂದಿ ಮುಚ್ಚಿದ ಕೆಂಡದಂತೆ ಒಳಗಡೆ ಇದೆ ಅದು. ಎಲ್ಲರೂ ಈ ಭಜನೆಯಲ್ಲಿ ಪಾಲ್ಗೊಳ್ಳೋಣ. ಭಜನೆಯ ಆನಂದವನ್ನು ಪಡೆಯೋಣ. ದಸರಾ ಹಬ್ಬದ ಶುಭಾಶಯಗಳೊಂದಿಗೆ ದೇವಿಯ ಇಂದು 4ನೇ ದಿವಸದ ಪೂಜೆ. ಕೂಷ್ಮಾಂಡ ದೇವಿ ಇವತ್ತು. ಹೂ ಅಂದ್ರೆ ಸ್ವಲ್ಪ, ಉಷ್ಮ ಅಂದರೆ ಶಕ್ತಿ, ಅಂಡ ಅಂದರೆ ಮೊಟ್ಟೆ. ತಾಯಿಯ ಗರ್ಭದಲ್ಲಿ ಈ ಸೃಷ್ಟಿಯೆಲ್ಲ ಅಡಗಿದೆ. ಇನ್ನೊಂದು ಕೂಷ್ಮಾಂಡ ಅಂದ್ರೆ ಕುಂಬಳಕಾಯಿನೂ ಬರುತ್ತೆ. ಈ ಕೂಷ್ಮಾಂಡ ಅಂದ್ರೆ ಈ ತಾಯಿಯ ಗರ್ಭದಲ್ಲಿ ಈ ಸೃಷ್ಟಿ ಪೂರ್ತಿ ಅಡಗಿದೆ ಅಂತ ಹೇಳಿ ನಾನು ನಿನ್ನೆ ಸತ್ಸಂಗದಲ್ಲಿ ಹೇಳಿದೆ. ಪ್ರಕೃತಿಯ ಜೊತೆಗೆ ನಾವು ಹೇಗೆ ಮಾತಾಡ್ಬೇಕು ಅಂತ ಹೇಳಿ. ಇವತ್ತು ತುಂಬಾ ಹೊಸಬ್ರಿದ್ದೀರಿ, ಇಲ್ಲಿ ಹೊಸಬ್ರಿದ್ದೀರಲ್ಲ, ನಿನ್ನೆಯವರು ಸ್ವಲ್ಪ ಜನ ಇದ್ದೀರಾ, ಹೊಸಬ್ರಿ ಜಾಸ್ತಿ ಇದ್ದೀರಾ. ಪ್ರಕೃತಿ ಜೊತೆಗೆ ಹೇಗೆ ಮಾತಾಡೋದಂತ ಹೊಸಬ್ರಿಗೆ ಒಂದು ಸ್ವಲ್ಪ ಹೇಳ್ಕೊಡ್ತೀನಿ. ನಿನ್ನೆ ಇದ್ದವ್ರು ಬೇಜಾರು ಮಾಡ್ಕೋಬೇಡಿ. ನಾವು ವಾಯು ವಿಹಾರಕ್ಕಂತ ಹೋಗ್ತೀವಿ, ಭಜನೆಗಂತ ಹೋಗ್ತೀವಿ. ನಾವು ನಮ್ಮನ್ನೇ ನಾವು ಮರಿಬೇಕು, ದೇವರನ್ನ ಕಾಣಬೇಕು ಅಂತ ಹೇಳಿದೆ ನಾನು. ಹಾಗಾದ್ರೆ ಹೇಗೆ ಅಂತ ನಿಮ್ದೆಲ್ಲ ಒಂದು ಪ್ರಶ್ನೆ ಇರುತ್ತೆ. ಎಲ್ಲದಕ್ಕೂ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಅದ ಹೆಂಗ್ರಿ, ಇದು ಹೆಂಗ್ರಿ ಅಂತ ಹೇಳಿ ನಾವು ಭಜನೆ ಮಾಡ್ತಾ ಹೋಗುವಾಗ ವಾಯು ವಿಹಾರಕ್ಕೆ ಅಂತ ಹೋದಾಗ ಪ್ರಕೃತಿಯ ಜೊತೆಗೆ ಮಾತಾಡಿ, ಗಿಡ ಮರಗಳ ಜೊತೆಗೆ ಮಾತಾಡಿ, ಹೂಗಳ ಜೊತೆಗೆ ಮಾತಾಡಿ, ಮೋಡದ ಜೊತೆಗೆ ಮಾತಾಡಿ, ಸೂರ್ಯನ ಜೊತೆಗೆ ಮಾತಾಡಿ, ಚಂದ್ರನ ಜೊತೆಗೆ ಮಾತಾಡಿ. ನಾವು ಮಾತೆಯರು